ಬೆಳಗ್ಗೆ 3 ಗಂಟೆಗೆ ಎದ್ದು ರೆಡಿಯಾಗಿ ನಮ್ಮ ಜೋಗಿನ ಕರ್ಕೊಂಡು ರೈಡ್ ವೋಲ್ಸ್ ರೈಡಿಂಗ್ ಟೀಮ್ ಜೊತೆ ಸೇರ್ಕೊಂಡು ಸಂಡೇ ರೈಡ್ಗೆ ಅಂತ ಹೊರಟೆ. ನಮ್ಮ ಮೀಟಪ್ ಪಾಯಿಂಟ್ ಇದ್ದಿದ್ದು ಹೆಬ್ಬಾಳದ ST ಮಾಲ್ ಹತ್ರ. ಸ್ವಲ್ಪ ಹೊತ್ತಾದ್ಮೇಲೆ ಟೀಮ್ನ ಎಲ್ಲರೂ ಕೂಡ ಬಂದ್ರು. ಅದಾದ್ಮೇಲೆ ಒಟ್ಟಿಗೆ ಸೇರ್ಕೊಂಡು ರೈಡ್ನ ಶುರು ಮಾಡಿದ್ವಿ. ಬೆಂಗಳೂರಿಂದ ಆಲ್ಮೋಸ್ಟ್ 60 ಕಿಲೋಮೀಟರ್ ಒಳ್ಳೆ ರೈಡ್ ಮಾಡಿಕೊಂಡು ಲೊಕೇಶನ್ಗೆ ಬಂದು ಟೀ ಕಾಫಿ ಎಲ್ಲ ಮುಗಿಸ್ಕೊಂಡು ನಂತರ ನಾವು ಹೋಗಬೇಕಾಗಿರೋ ಜಾಗಕ್ಕೆ ಫಾರೆಸ್ಟ್ ಗೈಡ್ ಜೊತೆ ಡಿಸ್ಕಸ್ ಮಾಡಿ ಹೊರಟಾಗ ನಾವು ಹೋಗೋ ಜಾಗಕ್ಕೆ ಈ ಥರ ರೈಲ್ವೆ ಟ್ರ್ಯಾಕ್ನ ಕ್ರಾಸ್ ಮಾಡ್ಕೊಂಡು ಹೋಗಬೇಕಾಗಿತ್ತು. ಈಗ ಆಲ್ರೆಡಿ ಈ ಜಾಗನ ನೋಡಿರೋರಿಗೆ ಈ ಜಾಗ ಯಾವುದು ಅಂತ ಗೊತ್ತಾಗಿರುತ್ತೆ. ಎಸ್, ನಾವಿವತ್ತು ಬಂದಿರೋ ಜಾಗ ಮಾಕ್ಲಿ ದುರ್ಗ. ದೊಡ್ಡಬಳ್ಳಾಪುರದ ಮಾಕ್ಲಿ ಗ್ರಾಮದಲ್ಲಿ ಬರ್ತಕ್ಕಂಥ ಮಾಕ್ಲಿ ದುರ್ಗ ಬೆಟ್ಟದಲ್ಲಿ ಒಂದು ಕೋಟೆ ಇದ್ದು ಇಲ್ಲಿ ನಂದಿಯೊಂದಿಗೆ ಇರತಕ್ಕಂಥ ಶಿವನ ದೇವಾಲಯ ಕೂಡ ಇದೆ. ಸಮುದ್ರ ಮಟ್ಟದಿಂದ ಸುಮಾರು 1117 ಮೀಟರ್ ಎತ್ತರದಲ್ಲಿರ್ತಕ್ಕಂಥ ಈ ಜಾಗ ಚಾರಣಿಗರಿಗೆ ಅಚ್ಚುಮೆಚ್ಚು. ಒಂದ್ ಟೈಮಲ್ಲಿ ಈ ಜಾಗನ ಪಾಳೆಗಾರರಾದಂತ ಮಾಕ್ಲಿ ರಾಯ ಧಾನ್ಯ ಸಂಗ್ರಹಣ ಮಾಡೋಕೆ ಅಂತ ಈ ಜಾಗನ ಬಳಸ್ಕೊತಾ ಇದ್ರಂತೆ. ಹಾಗಾಗಿ ಈ ಜಾಗಕ್ಕೆ ಮಾಕ್ಲಿ ದುರ್ಗ ಅಂತ ಕರೆಯಲಾಗತ್ತಂತೆ. ನಾವು ಆರಾಮಾಗಿ ಫುಲ್ ಟ್ರೆಕ್ ನ ಮುಗಿಸಿ ಜಾಗನೆಲ್ಲ ಫುಲ್ ಸುತ್ತಾಡ್ಕೊಂಡು ಹಾಗೆ ಒಂದು ಡ್ರೋನ್ ಶಾಟ್ಸ್ ನ ಕೂಡ ಹಾಕೊಂಡು ಒಂದು ಕಡೆ ಕೂತು ಜಾಗನ ಆಸ್ವಾದಿಸ್ತಾ ಕೂತ್ಕೊಂಡು ಮತ್ತೆ ಅಲ್ಲಿಂದ ಕೆಳಗಡೆ ಇಳಿದ್ವಿ. ಇಲ್ಲಿಗೆ ಬರೋಂತವ್ರಿಗೆ ನಾನು ಒಂದೇ ಒಂದು ರಿಕ್ವೆಸ್ಟ್ ಏನು ಅಂತಂದ್ರೆ, ದೇವರು ನಮಗೆ ಪ್ರಕೃತಿ ದತ್ತವಾಗಿ ಇಂತ ಒಳ್ಳೊಳ್ಳೆ ಜಾಗಗಳನ್ನ ಕೊಟ್ಟಿದ್ದಾನೆ, ಆದ್ರೆ ಅದನ್ನ ಉಳಿಸ್ಕೊಂಡು ಹೋಗಂತ ಜವಾಬ್ದಾರಿ ಕೂಡ ನಮ್ದೇ ಆಗಿರುತ್ತೆ. ಹಾಗಾಗಿ ಬೆಟ್ಟದ ಮೇಲೆ ಬರ್ತಕ್ಕಂಥ ಯಾರು ಕೂಡ ನೀವು ಉಪಯೋಗಿಸಿದಂತ ಪ್ಲಾಸ್ಟಿಕ್ ಕಸಗಳನ್ನ ಬೆಟ್ಟದ ಮೇಲೆ ಎಸಿಬೇಡಿ, ಬದಲಾಗಿ ವಾಪಸ್ ತಗೊಬಂದು ಡಸ್ಟ್ ಬಿನ್ ಗಳಿಗೆ ಹಾಕಿ ನಮ್ಮ ಪರಿಸರನ ಉಳಿಸ್ಕೊಳ್ಳುವಂತ ಜವಾಬ್ದಾರಿನ ನಾವೇ ತಗೊಳ್ಳುವ ಅಂತ ಹೇಳ್ತಾ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ